ಕಡಿಮೆ ಮಾಡಬೇಕು ಅನ್ನೋದು ಒಂದು ಕೂಡ ಪ್ರಮುಖವಾದ ಒತ್ತಾಯ. ಜೊತೆಗೆ ಕೇಂದ್ರ ಸರ್ಕಾರ ರಾಸಾಯನಿಕ ಗೊಬ್ಬರನ ಇವತ್ತೇನು ರೈತರು ರಾಸಾಯನಿಕ ಗೊಬ್ಬರದ ಸಂಬಂಧನೇ ಇಟ್ಕೊಂಡಿರ್ಲಿಲ್ಲ, ಇವತ್ತು ಸಾವಯವ ಕೃಷಿ ಮಾಡಿ ಅಂತ ಹೇಳಿ ಇವತ್ತು ಮತ್ತೆ ಒತ್ತಾಯ ಮಾಡಿ ರೈತರಿಗೆ ಸಾವಯವ ಕೃಷಿ ದಿಕ್ಕಿನಲ್ಲಿ ಕರೀತಾ ಇದ್ದಾರೆ. ಆದ್ರೆ ಯಾರು ರಾಸಾಯನಿಕ ಗೊಬ್ಬರ ಪರಿಚಯ ಮಾಡಿಸಿದಂತ ಸರ್ಕಾರ ಇವತ್ತು ದಿನ ದಿನ ಅದರ ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಮತ್ತು ವಿಪರೀತ ಅದರ ಕಳ್ಳ ಒಂದು ಏನು MRP ರೇಟ್ ಇಲ್ಲದೆಕ್ಕಿಂತ ಹೆಚ್ಚು ಅಧಿಕವಾಗಿ ಮಾರಾಟ ಮಾಡ್ತಾ ಇದೆ. ಅದರಲ್ಲೂ ಕೂಡ ಹುಣಸೂರು ಪ್ರಿಯಾಪಟ್ಟಣ ಕೋಟೆ ನೆರೆ ರಾಜ್ಯ ಆಗಿರುವಂತ ಕೇರಳಕ್ಕೆ ಹೆಚ್ಚು ಅದು ಯೂರಿಯಾನ, ಯಾಕೆಂದ್ರೆ ಯೂರಿಯಾಕ್ಕೆ ಅಧಿಕವಾದ ಸಬ್ಸಿಡಿ ಸರ್ಕಾರ ಸಹಾಯಧನ ಇದೆ. ಆ ಅದು ಯೂರಿಯಾ ಕೃಷಿಗೆ ಅದು ಬಳಸಬೇಕು. ಆದ್ರೆ ಇವತ್ತು ಕೃಷಿಗಿಂತ ಹೆಚ್ಚಾಗಿ ಕೇರಳ ರಾಜ್ಯದಲ್ಲಿ ಪ್ಲೈವುಡ್ನ ಉತ್ಪಾದನೆ ಮಾಡೋಕ್ಕೆ ಯೂರಿಯಾದ ಅವಶ್ಯಕತೆ ಇರೋದ್ರಿಂದ ಹೆಚ್ಚು ಯೂರಿಯಾ ಇವತ್ತು ಸಾಗಾಣಿಕೆ ಆಗ್ತಾ ಇದೆ ಮೇಡಮ್. ಇದ್ರ ಬಗ್ಗೆ ಹಲವಾರು ಪ್ರಕರಣ ಕೂಡ ಇಲ್ಲಿ ದಾಖಲಾಗಿದೆ, ಹುಣಸೂರಿನಲ್ಲಿ, ಪ್ರಿಯಾಪಟ್ಟಣದಲ್ಲಿ, ಕೋಟೆಯಲ್ಲಿ. ಆದ್ರೂ ಕೂಡ ಅದರ ನಿರ್ದಿಷ್ಟವಾದ ಕ್ರಮ ತಗೋತಾ ಇಲ್ಲ. ಅದರ ಒಂದು ಕಳ್ಳ ಮಾರ್ಗದಲ್ಲಿ ಇವತ್ತು ಕೂಡ ಕೇರಳಕ್ಕೆ ಇವತ್ತು ಯೂರಿಯಾ ಸಾಗಾಣಿಕೆ ಆಗ್ತಾ ಇದೆ. ಅಷ್ಟೊಂದು ಅಧಿಕವಾದ ಒಂದು ಸಬ್ಸಿಡಿ ಸಹಾಯಧನ ಇರುವಂತಹ ಸಹಾಯಧನದ ಸರ್ಕಾರದ ಸ್ವತ್ತು ಇವತ್ತು ಕೇರಳದಲ್ಲಿ ಕಾರ್ಖಾನೆಯವರಿಗೆ, ಪ್ಲೈವುಡ್ ಕಾರ್ಖಾನೆಯವರಿಗೆ ಕಮರ್ಷಿಯಲ್ ಆಗಿ ಅವರು ಖರೀದಿ ಮಾಡಬೇಕು. ಅದನ್ನ ಬಿಟ್ಟು ಇವತ್ತು ಸಹಾಯಧನದ ಹಣದ ಕಡಿಮೆ ದುಡ್ಡಿನಲ್ಲಿ ಏನು ರೈತರು ಕೊಡ್ತಾ ಸಿಗ್ತಾ ಇರುವಂತಹ ಯೂರಿಯಾ ಅವರು ಬಳಕೆ ಆಗ್ತಾ ಇದೆ. ಇದು ಒಂದು ದೊಡ್ಡ ದಂಧೆ ಆಗಿದೆ. ಅದಕ್ಕೆ ತಾಲೂಕು ಏನು ವಿಭಾಗಾಧಿಕಾರಿಗಳು ತಾವು ಇದ್ದೀರಿ, ತಾವು ಕೂಡ ಇದ್ರ ಬಗ್ಗೆ DC ಅವರಿಗೆ ಮತ್ತು ಇಲ್ಲಿ 3 ತಾಲೂಕಿಗೆ ನೀವು ಸಂಬಂಧಪಟ್ಟಾಗಿರೋದ್ರಿಂದ ಈ ರಾಜ್ಯದ ತಾಲೂಕು ನೆರೆ ರಾಜ್ಯದ ಭಾಗದಲ್ಲಿರುವಂತಹ ಅಧಿಕಾರ ಕೂಡ ನೀವು ನಿಮ್ಮ ಕೈಲಿರೋದ್ರಿಂದ ಆ ಒಂದು ನಿಯಂತ್ರಣ ಮಾಡುವಂತದಕ್ಕೆ ಗಮನ ಹರಿಸಬೇಕು. ಮತ್ತು ಇನ್ನು ತಾಲೂಕಿನ ಹಲವಾರು ಸಮಸ್ಯೆಗಳಿದೆ. ಮತ್ತೆ ಅದರಲ್ಲಿ ಪ್ರಮುಖವಾಗಿ ಈ ತಾಲೂಕಿನಲ್ಲಿ ಮತ್ತು ಕೋಟೆ ತಾಲೂಕಿನಲ್ಲಿ ಕಾಡಂಚಿನಲ್ಲಿರುವಂತಹ ಭೂಮಿ 50-70 ವರ್ಷಗಳಿಂದ ಉಳುಮೆ ಮಾಡ್ತಾ ಇದೆ. ಈಗಾಗಲೇ 50 ವರ್ಷ ಸಾಗುವಳಿನೂ ಕೂಡ ಪಡ್ಕೊಂಡಿದ್ದಾರೆ. ಈಗ ದುರಸ್ತಿ ಕಾರ್ಯ ಮಾಡೋದಕ್ಕೂ ಹೋದಂತ ಸಂದರ್ಭದಲ್ಲಿ ಅವರ ಅರಣ್ಯ ಅಧಿಕಾರಿಗಳು ಅದಕ್ಕೆ ತಕರಾರು ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ದಾರೆ, ಯಾಕೆ ಅಂತಂದ್ರೆ ಈ ಒಂದು ಸರ್ವೆ, ಈ ಭೂಮಿ ಇನ್ನೂ ಕೂಡ ಅರಣ್ಯ ಇಲಾಖೆಯಿಂದ ಬಿಡುಗಡೆಗೊಳಿಸಿಲ್ಲ. ನಾವು ಸರ್ವೆ ಮಾಡೋದಕ್ಕೆ ನಮ್ಗೆ ಇದಿದೆ, ಅಡಚಣೆ ಇದೆ, ನಮ್ಮ ಅಬ್ಜೆಕ್ಷನ್ ಇದೆ ಅಂತೇಳಿ ಈಗಾಗಲೇ ಅದರ ಸ್ಥಗಿತ ಆಗಿದೆ. ಈಗ ಅದರ ಬಗ್ಗೆ ನಾವು ರೈತರು ಏನ್ ಮಾಡಬೇಕು, ಅದನ್ನ ಯಾರಿಂದ ಆಗ್ಬೇಕು, ನಿಮ್ಮಿಂದ ಆಗ್ಬೇಕು. ಅದರಿಂದ ಈಗಾಗಲೇ ನಿಮ್ಗೆ ಪ್ರತ್ಯೇಕವಾಗಿ ಕೂಡ ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತಾ ಇದ್ದೀವಿ. ತಕ್ಷಣದಲ್ಲಿ ಏನು ಅರಣ್ಯ ಇಲಾಖೆಯವರ ಉನ್ನತ ಅಧಿಕಾರಿಗಳನ್ನ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ಕಚೇರಿಯಲ್ಲಿ ಸಭೆ ಕರೆದು ಅದು ನಿಮ್ಮ ಮಟ್ಟದಲ್ಲಿ ಇತ್ಯರ್ಥ ಆದ್ರೆ ತೊಂದರೆ ಇಲ್ಲ, ಅದನ್ನ ಬೇಗ ಇತ್ಯರ್ಥಗೊಳಿಸಿ. ಇಲ್ಲ ನಿಮ್ಮ ಮಟ್ಟದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಸರ್ಕಾರದ ಮಟ್ಟಕ್ಕೆ ಆಗಬೇಕಾದ್ರೂ ಕೂಡ ಆ ಗೊಂದಲಕ್ಕೆ ಏನು ಪರಿಹಾರಕ್ಕೆ ಏನು ಶಿಫಾರಸು ಮಾಡಬೇಕು ಅದು ತಮ್ಮಿಂದ ಆಗ್ಬೇಕು ಮೇಡಮ್. ಇದು ಭಾರಿ ಸಮಸ್ಯೆ ಇದೆ ರೈತರಿಗೆ. ಅವರು ಆ ಭೂಮಿ ಅಭಿವೃದ್ಧಿಗೊಳಿಸಕ್ಕೆ, ದುರಸ್ತಿ ಮಾಡೋದಕ್ಕೆ ಭಾರಿ ತೊಂದರೆ ಆಗ್ತದೆ. ಅದ್ರ ಬಗ್ಗೆ ನೀವು ಕೂಡಲೇ ಒಂದು ಸಭೆಯನ್ನು ಕೂಡ ಕರಿಬೇಕು ಅಂತೇಳಿ ಇವತ್ತು ಮನವಿ ಪತ್ರ ಜೊತೆಗೆ ನಿಮಗೆ ಪ್ರತ್ಯೇಕವಾಗಿ ಅದನ್ನು ಕೂಡ ಮನವಿ ಮಾಡ್ತಾ ಇದ್ದೀವಿ. ಇನ್ನು ಕೆಲವಾರು ಸಮಸ್ಯೆಗಳು ಒಳಗೊಂಡಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ಇವತ್ತು ರೈತ ಸಂಘದ ನೇತೃತ್ವದಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ. ತಾವು ಸರ್ಕಾರಕ್ಕೆ ಕಳಿಸೋದ ಮೂಲಕ ಮತ್ತು ನಮ್ಮ ಮನವಿ ಪತ್ರ ಕಳಿಸಿದ ನಂತರ ಅದಕ್ಕೆ ಯಾವುದೇ ಒಂದು ಪ್ರತಿ ಉತ್ತರ ನಮ್ಗೆ ಸಿಗ್ತಾ ಇಲ್ಲ. ಕೊನೆಗೆ ನಮ್ಗೆ ಸರ್ಕಾರದಿಂದ ಮಾಹಿತಿ ಬರದೇ ಇದ್ರು ಕೂಡ ಇಂಥ ದಿವಸ ಈ ಸರ್ಕಾರಕ್ಕೆ ನಾವು ಈ ಒಂದು ಶಿಫಾರಸು ನಿಮ್ಮ ಮನವಿ ಪತ್ರವನ್ನು ನಾವು ಕಳಿಸ್ಕೊಂಡಿದ್ವಿ ಅನ್ನೋದು ಕೂಡ ನಿಮ್ಮ ಕಚೇರಿಯಿಂದ ನಮ್ದು ಯಾವ್ದು ಮಾಹಿತಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಇಷ್ಟೊಂದು ಕೆಲಸ ಒತ್ತಡದಿಂದ ಕೂಡ ಕೃಷಿ ಚಟುವಟಿಕೆಯಲ್ಲಿ ಇವತ್ತು ಬರದ ಈ ಛಾಯೆ ಇದ್ರು ಕೂಡ ಇವತ್ತು ರೈತರು ನಿನ್ನೆ ಮೊನ್ನೆ ಮಳೆ ಬಂದಿರೋದ್ರಿಂದ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರೋದು ಕೂಡ ಕೆಲವು ಸಂಖ್ಯೆಯಲ್ಲಿ ಬಂದಿದ್ದೀವಿ. ಇಂಥ ಸಮಸ್ಯೆಗಳನ್ನ ತಮ್ಮ ಗಮನಕ್ಕೆ ತಂದಾಗ ಅದಕ್ಕೆ ಜವಾಬ್ದಾರಿಯಾಗಿ ನಿಮ್ಮಿಂದ ನಾವು ನಿರೀಕ್ಷೆ ಮಾಡಬೇಕಾಗಿರುವಂತ ಉತ್ತರನೂ ಸಿಕ್ಕಿಲ್ಲ ಅಂದ್ರೆ ಅದು ಬಾರಿ ಆಡಳಿತ ವ್ಯವಸ್ಥೆಯಲ್ಲಿ ದುಷ್ಪರಿಣಾಮ ಬೀಳ್ತದೆ. ಅದು ಆಗ್ಬಾರ್ದು. ಅದು ನೀವು ತಾವು ಬಂದಿದ್ದೀರಿ, ನಿಮ್ಮ ಮೂಲಕ ನಾವು ಮುಂದೆ ಏನು ನಾವು ಮನವಿ ಪತ್ರವನ್ನು ಸಲ್ಲಿಸ್ತೀವಿ ಅದಕ್ಕೆ ಮಾಹಿತಿನೂ ಕೂಡ ನಮ್ಮ ಅಡ್ರೆಸ್ ಇರ್ತದೆ. ತಾಲೂಕು ಅಧ್ಯಕ್ಷರಿರ್ಬೋದು, ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಏನು ರೈತ ಸಂಘದ ಒಂದು ಕಚೇರಿಗಾಗ್ಬೋದು, ನಮಗೆ ನಿಮ್ಮ ಅಧಿಕಾರಿಗಳಿಂದ ಒಂದು ಏನು ಅದಕ್ಕೆ ಒಂದು ಪ್ರತಿ ಉತ್ತರ ಕೊಡುವಂತ ಕೆಲಸ ಇನ್ ಮುಂದೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ಅಂತ ಈ ಮನವಿ ಪತ್ರವನ್ನ ನಮ್ಮ ಜಿಲ್ಲೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದ ರಾಮೇಗೌಡರು
ಓದೋದ್ರ ಮೂಲಕ AC ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುವಂತ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿ.